ಜಗದ ರೀತಿಯೇ ವಿಚಿತ್ರ. ಕೆಲವರನ್ನು ನಾವು 1000 ಬಾರಿ ನೋಡಿದರೂ ಮನಸ್ಸಿಗೆ ಹತ್ತಿರವಾಗುವುದಿಲ್ಲ. ಆದರೆ ಕೆಲವರು ಒಮ್ಮೆ ಕಣ್ಣಿಗೆ ಬಿದ್ದರೆ ಸಾಕು, ಹೃದಯದೊಳಗೆ ಶಾಶ್ವತವಾಗಿ ಉಳಿದು ಬಿಡುತ್ತಾರೆ. ಅದು ಕೂಡ ಅಂಥದ್ದೇ ಒಂದು ಕತೆ. ಒಂದು ಪುಟ್ಟ ಊರಿನಲ್ಲಿ ಬದುಕಿನ ಕನಸುಗಳ ಜೊತೆ ದಿನ ಕಳೆಯುತ್ತಿದ್ದ ಒಂದು ಹೃದಯ ಇತ್ತು. ಜೀವನದಲ್ಲಿ ಏನಾದರೂ ಸಾಧಿಸಬೇಕು, ತನ್ನದೇ ಆದ ಗುರುತು ಮೂಡಿಸಬೇಕು ಎಂಬ ಆಸೆ ಅದರಲ್ಲಿತ್ತು. ಆದರೆ ಆ ಕನಸುಗಳ ನಡುವೆ ಒಂದು ಖಾಲಿತನವೂ ಇತ್ತು. ಒಂದು ದಿನ ಆ ಖಾಲಿತನವನ್ನು ತುಂಬಲು ಯಾರೋ ಒಬ್ಬರು ಬಂದರು. ಮೊದಲ ಭೇಟಿಯಲ್ಲೇ ಪ್ರೀತಿ ಆಗಲಿಲ್ಲ, ಮೊದಲ ನೋಟದಲ್ಲೇ ಹೃದಯ ಬಡಿತ ಹೆಚ್ಚಾಗಲಿಲ್ಲ. ಆದರೆ ದಿನಗಳು ಕಳೆಯುತ್ತಾ ಹೋದಂತೆ ಅವರ ಉಪಸ್ಥಿತಿ ಅಭ್ಯಾಸವಾಗತೊಡಗಿತು. ಒಂದು ದಿನ ಮಾತನಾಡದಿದ್ದರೆ ಏನೋ ಕಳೆದುಕೊಂಡ ಹಾಗೆ ಅನಿಸುತ್ತಿತ್ತು. ಒಂದು ದಿನ ನೋಡದಿದ್ದರೆ ಮನಸ್ಸು ಅಶಾಂತವಾಗುತ್ತಿತ್ತು. ನಿಧಾನವಾಗಿ ಸ್ನೇಹ ಪ್ರೀತಿಯಾಗಿ ಬದಲಾಗುತ್ತಿತ್ತು. ಆದರೆ ಆ ಪ್ರೀತಿ ಯಾರಿಗೂ ಗೊತ್ತಿರಲಿಲ್ಲ. ಹೃದಯದಲ್ಲಿ ಮಾತ್ರ ಸದ್ದಿಲ್ಲದೆ ಬೆಳೆಯುತ್ತಿತ್ತು. ಪ್ರತಿದಿನ ರಾತ್ರಿ ಆಕಾಶದ ನಕ್ಷತ್ರಗಳನ್ನು ನೋಡುತ್ತಾ ಒಂದು ಆಸೆ ಮೂಡುತ್ತಿತ್ತು. ಒಂದು ದಿನ ಇವರು ನನ್ನವರಾಗಬೇಕು. ಆದರೆ ಜೀವನ ಅಷ್ಟು ಸುಲಭವಾಗಿರಲಿಲ್ಲ. ಪರಿಸ್ಥಿತಿಗಳು ಬದಲಾದವು, ದೂರಗಳು ಹೆಚ್ಚಾದವು, ಇಬ್ಬರ ದಾರಿಗಳು ಬೇರೆ ಬೇರೆ ಆಗತೊಡಗಿದವು, ಮಾತುಗಳು ಕಡಿಮೆಯಾದವು. ನಂತರ ಒಂದು ದಿನ ಸಂಪೂರ್ಣ ನಿಂತವು. ಹೃದಯದಲ್ಲಿ 1000 ಮಾತುಗಳಿದ್ದರೂ ಹೇಳಿಕೊಳ್ಳುವ ಅವಕಾಶ ಇರಲಿಲ್ಲ. ಅನೇಕ ರಾತ್ರಿಗಳು ಕಣ್ಣೀರು ಹಾಕುತ್ತಲೇ ಕಳೆದು ಹೋದವು. ನನ್ನ ಪ್ರೀತಿಯೇ ನಿಜವಾಗಿತ್ತಾ, ಇಲ್ಲ ಕೇವಲ ಕನಸ ಎಂಬ ಪ್ರಶ್ನೆ ಪ್ರತಿದಿನ ಕಾಡುತ್ತಿತ್ತು. ಆದರೂ ಒಂದು ಮೂಲೆಯಲ್ಲಿ ನಂಬಿಕೆ ಬದುಕಿತ್ತು. ನಿಜವಾದ ಪ್ರೀತಿ ಎಂದಿಗೂ ಸೋಲುವುದಿಲ್ಲ ಎಂಬ ನಂಬಿಕೆ. ವರ್ಷಗಳು ಕಳೆದವು. ಒಂದು ದಿನ ವಿಧಿ ಮತ್ತೆ ಇಬ್ಬರನ್ನು ಎದುರು ಎದುರು ನಿಲ್ಲಿಸಿತು. ಬಹಳ ಸಮಯದ ನಂತರ ಕಂಡ ಆ ಮುಖದಲ್ಲಿ ಬದಲಾವಣೆ ಇತ್ತು. ಆದರೆ ಕಣ್ಣಲ್ಲಿ ಇದ್ದ ಪ್ರೀತಿ ಮಾತ್ರ ಬದಲಾಗಿರಲಿಲ್ಲ. ಇಬ್ಬರು ಕೆಲ ಕ್ಷಣ ಮೌನವಾಗಿ ನಿಂತರು. ಆ ಮೌನವೇ 1000 ಮಾತುಗಳನ್ನು ಹೇಳುತ್ತಿತ್ತು. ಆಗ ಹೃದಯದಲ್ಲಿ ವರ್ಷಗಳಿಂದ ಬಚ್ಚಿಟ್ಟಿದ್ದ ಮಾತು ತುಟಿಗಳ ಮೇಲೆ ಬಂತು. ಈ ಜಗದ ರೀತಿಯಲ್ಲಿ ಎಲ್ಲರೂ ಸ್ವಾರ್ಥಕ್ಕಾಗಿ ಬರುತ್ತಾರೆ, ಸ್ವಾರ್ಥಕ್ಕಾಗಿ ಹೋಗುತ್ತಾರೆ. ಆದರೆ ನನ್ನ ಜೀವನಕ್ಕೆ ಬಂದದ್ದು ಮಾತ್ರ ನೀನು. ನನ್ನ ಸಂತೋಷದಲ್ಲಿ ನಗಲು, ನನ್ನ ನೋವಿನಲ್ಲಿ ಜೊತೆಯಾಗಲು, ನನ್ನ ಕನಸುಗಳಿಗೆ ಜೀವ ಕೊಡಲು ಬಂದದ್ದು ನೀನು. ಹಾಗಾಗಿ ನನ್ನ ಸೇರು ಬಾ ಒಲವೇ. ಆ ಮಾತು ಕೇಳಿ ಕಣ್ಣಲ್ಲಿ ಕಣ್ಣೀರು ತುಂಬಿತು. ಅದು ದುಃಖದ ಕಣ್ಣೀರು ಅಲ್ಲ, ಬಹಳ ವರ್ಷಗಳಿಂದ ಕಾಯುತ್ತಿದ್ದ ಪ್ರೀತಿಯ ಗೆಲುವಿನ ಕಣ್ಣೀರು. ಆಕಾಶದಲ್ಲಿದ್ದ ನಕ್ಷತ್ರಗಳೆಲ್ಲ ಆ ಪ್ರೀತಿಗೆ ಸಾಕ್ಷಿಯಾಗಿದ್ದವು. ಆ ರಾತ್ರಿ ಇಬ್ಬರ ಹೃದಯಗಳು ಒಂದಾದವು, ಮತ್ತೆ ಎಂದಿಗೂ ದೂರವಾಗದಂತೆ.